ಹಾಯ್ ಗುಡ್ ಮಾರ್ನಿಂಗ್ ಮೈ ಇನ್ಸ್ಟಾ ಫ್ಯಾಮಿಲಿ. ಇದು ಬುಧವಾರದ ಬೆಳಗ್ಗೆನ ಒಂದು ಪುಟಾಣಿ ವ್ಲಾಗ್ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಮನೆಗಿರೋ ಥರ ನನಗೂ 9 ಗಂಟೆವರೆಗೂ ಸ್ವಲ್ಪ ಬ್ಯುಸಿಯಾಗೇ ಇರ್ತೀನಿ. ಹಸ್ಬೆಂಡ್ ಆಫೀಸ್ಗೆ ಕಳಿಸ್ಬೇಕು, ಮಗಳನ್ನ ಸ್ಕೂಲಿಗೆ ರೆಡಿ ಮಾಡಿ ಲಂಚ್ ಪ್ಯಾಕ್ ಮಾಡಿ ಕಳಿಸ್ಬೇಕು. ಅಷ್ಟರಲ್ಲಿ 9 ಗಂಟೆ ಹಾಗೆ ಹೋಗುತ್ತೆ. ಹಸ್ಬೆಂಡ್ ಆಫೀಸ್ಗೆ ಮಗಳು ಸ್ಕೂಲ್ಗೆ ಹೋಗಿದ ನಂತರ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾಯಿದ್ದೀನಿ. ರೆಡಿ ಆಗೋದು ನಮ್ಮ ಒಂದು ಸೆಲ್ಫ್ ಕಾನ್ಫಿಡೆಂಟ್ನ ಬಿಲ್ಡ್ ಮಾಡುತ್ತೆ. ರೆಡಿಯಾಗಿದ್ದ ನಂತರ ನಾನು ಕೂಡ ಟಿಫನ್ ಮಾಡ್ಕೊಳ್ಳೋಣ ಅಂತ ಕಿಚನ್ಗೆ ಎಂಟ್ರಿ ಕೊಟ್ಟೆ. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಪ್ಲೈನ್ ದೋಸೆ, ತರಕಾರಿ ಪಲ್ಯ ಹಾಗೆ ಚಟ್ನಿನ ಮಾಡ್ಕೊಂಡಿದ್ದೆ. ಇನ್ನು ನನಗೆ ಸಾಮಾನ್ಯವಾಗಿ ಈ ಥರ ಪ್ಲೈನ್ ದೋಸೆ ಮಾಡ್ಕೊಂಡು ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಆದರೆ ನಾವು ಮಸಾಲೆ ದೋಸೆಗಿಂತ ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ವ ಕೆಂಪು ಚಟ್ನಿ, ಅದನ್ನು ದೋಸೆ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ತುಪ್ಪನ ಹಾಕಿ ರೋಸ್ಟ್ ಮಾಡ್ಕೊಂಡು ತಿನ್ನೋದು ತುಂಬ ಇಷ್ಟ. ಮಸಾಲೆ ದೋಸೆಗೆ ಮಾಡ್ಕೊಂಡಿರುವಂಥ ಕೆಂಪು ಚಟ್ನಿನ ದೋಸೆ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆನ ಹಾಕಿ ದೋಸೆನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ತಿಂತಾ ಇದ್ದರೆ ಸಖತ್ತು ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದ್ಸಲ ಇದನ್ನು ಟ್ರೈ ಮಾಡಿ. 10 ಗಂಟೆ ಅಷ್ಟರಲ್ಲಿ ಮನೆ ಕೆಲಸನೂ ಆಯಿತು, ಟಿಫನ್ ಕೂಡ ಮಾಡ್ಕೊಂಡಿದ್ದಾಯಿತು. ಮಗಳು ಮನೆಯಿಂದ ಸ್ಕೂಲಿಗೆ ಬರೋದಕ್ಕೆ ತುಂಬಾ ಟೈಮ್ ಗ್ಯಾಪ್ ಇರ್ತಾಯಿತ್ತು. ಈ ಟೈಮ್ನ ವೇಸ್ಟ್ ಮಾಡದೆ ಬೆಸ್ಟಾಗಿ ಯೂಸ್ ಮಾಡ್ಕೋಬೇಕು. ಹೊಸ್ದಾಗಿ ನಾನು ಕೂಡ ಏನಾದರೂ ಕಲಿಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡು ಚೂಸ್ ಮಾಡ್ಕೊಂಡಿದ್ದೆ ಡಿಜಿಟಲ್ ಸ್ಕಿಲ್ ಬಗ್ಗೆ. ಹೌದು, ಈ ಡಿಜಿಟಲ್ ಸ್ಕಿಲ್ನ ನಾನು ಕಲಿಬೇಕು ಅಂತ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ನ ಹುಡುಕ್ತಾ ಇದ್ದೆ. ಮೊದಲು ನನಗೂ ಇದು ಫೇಕ್ ಇರ್ಬೋದು, ಸ್ಕ್ಯಾಮ್ ಇರ್ಬೋದು ಅಂತ ಸುಮಾರು ಯೋಚನೆ ಮಾಡಿಕೊಂಡೆ 1 ವರ್ಷ ಟೈಮ್ನ ವೇಸ್ಟ್ ಮಾಡಿದೆ. ಆದರೆ ಎನ್ರೋಲ್ ಆದಮೇಲೆ ಗೊತ್ತಾಯಿತು ಇದು ಒಂದು ಗೌರ್ಮೆಂಟ್ ರಿಜಿಸ್ಟರ್ ಪ್ಲಾಟ್ಫಾರ್ಮ್ ಅಂತ. ಇದರಲ್ಲಿ ಯಾವುದೇ ಮೋಸ ಇಲ್ಲ, ಯಾವುದೇ ಫೇಕ್ ಇಲ್ಲ, ಸ್ಕ್ಯಾಮ್ ಇಲ್ಲ. ಇದರಲ್ಲಿ 31+ ಡಿಜಿಟಲ್ ಸ್ಕಿಲ್ನ ನಾವು ಕಲಿಬೋದು. ಅದರಲ್ಲೂ ನೀವೇನಾದರೂ ಕನ್ನಡದಲ್ಲಿ ಡಿಜಿಟಲ್ ಸ್ಕಿಲ್ನ ಕಲಿಬೇಕು ಅಂತ ಇದ್ದರೆ ಇದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ನಾನು ಹೇಳ್ತೀನಿ. ನಿಮಗೆ ಏನಾದರೂ ನಂತರ ಮನೇಲಿರುವಾಗ ಫ್ರೀಯಾಗಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ದೇನೆ ಈ ಒಂದು ಟೈಮ್ನ ಯುಟಿಲೈಸ್ ಮಾಡ್ಕೋಬೇಕು, ಡಿಜಿಟಲ್ಸ್ ಕೋರ್ಸ್ ಬಗ್ಗೆ ಕಲಿಬೇಕು ಅನ್ನೋದೇನಾದರೂ ಇದ್ದರೆ ಈ ಒಂದು ರೀಲ್ನ ನನಗೆ ಶೇರ್ ಮಾಡಿ, ಅಥವಾ ಕಮೆಂಟ್ ಸೆಕ್ಷನಲ್ಲಿ ಆಯ್ ಅಂತ ಕಮೆಂಟ್ ಹಾಕಿ ನಾನು ಕೋರ್ಸ್ ಡೀಟೇಲ್ಸ್ನ ನಿಮಗೆ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಆಗೋದನ್ನು ಮಾತ್ರ ಮರಿಬೇಡಿ. ಇನ್ನು ನನ್ನ ಡೇ ಸ್ಟಾರ್ಟ್ ಆಗೋದು ಬಿಸಿ ಬಿಸಿ ಕಾಫಿಯಿಂದ ಆದರೆ ಎಂಡ್ ಆಗೋದು ಮಾತ್ರ ಈ ಒಂದು ಮಸಾಲ ಟೀಯಿಂದ. ಟೀ ಕಾಫಿ ಇಲ್ಲದೆ ನನ್ನ ಡೇ ಸ್ಟಾರ್ಟು ಆಗೋಲ್ಲ, ಎಂಡು ಆಗೋಲ್ಲ. ಈ ಒಂದು ಮಸಾಲ ಟೀನ ಸವಿತಾ ಇವತ್ತಿನ ಡೇನ ನಾನು ಎಂಡ್ ಮಾಡ್ತಾಯಿದ್ದೀನಿ.